ಬೆಳ್ಳಂಬೆಳಗ್ಗೆನೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, 25ನೇ ಕಂತಿನ ಹಣಗುಟ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗಿದೆ. ಸ್ನೇಹಿತರೆ, ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರು. 24ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ, ನಮ್ಗೆ ಇನ್ನೂ ಬಂದಿಲ್ಲ, ಇವತ್ತ ಬರ್ಬೋದು ಅಂತ ಬಹಳಷ್ಟು ಮಂದಿ ಕಾಯ್ತಾ ಇದ್ರು. 24ನೇ ಕಂತಿನ ಹಣದ ಜೊತೆಗೆ 25ನೇ ಕಂತಿನ ಹಣಗುಟ ಬಿಡುಗಡೆ ಆಗ್ತಾ ಇದೆ. ಇವತ್ತ ಕೊನೆಯ ದಿನಾಂಕ ಡಿಸೆಂಬರ್ 31 ಬುಧವಾರ. ಪ್ರತಿಯೊಬ್ಬರ ಖಾತೆಗಳಿಗೆ 24, 25ನೇ ಕಂತಿನ ಹಣ ಜೊತೆಗೆ ಪೆಂಡಿಂಗ್ ಹಣ ಕೂಡ ರಿಲೀಸ್ ಆಗ್ತಾ ಇದೆ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ನಾಳೆ ಜನವರಿ 1 ಹೊಸ ವರ್ಷ. ಇದರ ಒಂದು ಪ್ರಯುಕ್ತ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಇಲ್ಲಿ 25ನೇ ಕಂತಿನ ಹಣ ಕೂಡ ನಿಮಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದರ ಲೈವ್ ಆದಂತ ಪ್ರೂಫ್ ಅನ್ನ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದೀನಿ. ಸ್ನೇಹಿತರೆ, ಇಲ್ಲಿ ಯಾವ ಜಿಲ್ಲೆಗಳಿಗೆ ಇವತ್ತ ಎಷ್ಟು ಹಣ ಬರ್ಬೋದು, ಯಾರೆಲ್ಲ ಹಣವನ್ನ ಪಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ, ಕಳೆದ ಒಂದು 2-3 ತಿಂಗಳಿಂದ ಹಣ ಬಂದಿಲ್ಲ ಸರ್, ಹಣ ಬಂದಿಲ್ಲ ಅಂತ ಪ್ರತಿಯೊಬ್ರು ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇದ್ರು. ಎಲ್ಲಾ ರೀತಿಯ ಒಂದು ಅಧಿಕಾರಿಗಳನ್ನ, ಆಫೀಸ್ಗಳನ್ನ ಅಲ್ದಾಡಿ ಸಾಕಾಗಿ ಹೋಗಿತ್ತು. ಈಗ ಒಂದೊಂದು ಕಂತು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಮತ್ತೆ ರೀಸೆಂಟ್ ಆಗಿ ನಿಮ್ಗೆ ಗೊತ್ತಿರಬಹುದು, ಅಧಿವೇಶನದಲ್ಲಿ ಖುದ್ದಾಗೆ ಏನು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಬಿಡುಗಡೆ ಆಗ್ಬೇಕು, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳದ್ದು ಬಿಡುಗಡೆ ಆಗ್ಬೇಕಂತ ಒಪ್ಕೊಂಡ್ರು. ಸೊ ಈಗ ಎಲ್ಲರ ಗಮನ ಏನಿದೆ, ಆ ಒಂದು ಹಣವನ್ನ ಬಿಡುಗಡೆ ಮಾಡ್ಬೇಕು ಇಮಿಡಿಯೇಟ್ಲಿ ಆಗಿ, ಇಲ್ಲಾಂದ್ರೆ ನಮ್ಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ 25ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. ಹೌದು ಸ್ನೇಹಿತರೆ, 24ನೇ ಕಂತಿನ ಹಣ ಇಷ್ಟು ದಿನ ಬಿಡುಗಡೆ ಮಾಡಿದ್ರು, ಈಗ 25ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಹಾಗಾದ್ರೆ ಬನ್ನಿ, ಯಾರಿಗೆ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ, ನಿಮ್ಮ ಖಾತೆಗಳಿಗೆ ಈ ಒಂದು ಕಂಪ್ಲೀಟ್ ಆಗಿ ಎಲ್ಲ ಹಣ ಬರ್ತಾ ಇದೆ. ಯಾರಿಗೆ, ಯಾವ ಜಿಲ್ಲೆಗಳಿಗೆ ಇವತ್ತ ಹಣ ಬಿಡುಗಡೆ ಆಗ್ತಾ ಇದೆ, ಯಾಕಂದ್ರೆ ಇವತ್ತ ಡಿಸೆಂಬರ್ 31 ಕೊನೆಯ ದಿನಾಂಕ. ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಹಣ ಬಂದೇ ಬರುತ್ತೆ. ಸಂಪೂರ್ಣದಂತ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಇಲ್ಲಿ ನಿಮಗೆ ಕಮೆಂಟ್ ಅನ್ನ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ನನಗೆ ಕಮೆಂಟ್ ಬಂದಿರುವಂತದ್ದು ಬಹಳಷ್ಟು ಮಂದಿಗೆ ಇಲ್ಲಿ ನೋಡ್ತಾ ಇರಬಹುದು. ನಿಮಗೆ ಏನು ಹಣ ರಿಸೀವ್ ಆಗಿದೆ ಅಂತ ಬಂದಿರುವಂತದ್ದು. ಬೆಳಗಾಂ ಡಿಸ್ಟಿಕ್ ಕೂಡ ಹಣ ಬಂದಿದೆ. ಅದ್ರ ಜೊತೆಗೆ ಇಲ್ಲಿ ನೋಡ್ತಾ ಇರಬಹುದು, ಬಹಳಷ್ಟು ಮಂದಿಗೆ ಹಣವನ್ನ ಪಡೆದಿದ್ದಾರೆ, ಇನ್ನು ಕೆಲವರಿಗೆ ಹಣ ಬಂದಿಲ್ಲ. ಸೊ ಇಲ್ಲಿ ನಿಮಗೆ ಇಲ್ಲಿ ನೋಡ್ತಾ ಇರಬಹುದು, ನಿಮಗೆ ಯಾವುದು ರಾಯಬಾಗ ತಾಲೂಕು ಅಂತೆ, ಅಲ್ಲಿ ಕೂಡ 24ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ, ಜಮಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ನಿಮಗೆ 24, 25ನೇ ಕಂತಿನ ಹಣ ಬೆಳಗಾವಿ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಜಸ್ಟ್ ನಾವು ಇಲ್ಲಿ ನೋಡ್ತಾ ಇರ್ಬೋದು 25 ಇನ್ಸ್ಟಾಲ್ಮೆಂಟ್ ಬಂದಿರುವಂತದ್ದು. 25ನೇ ಕಂತಿನ ಹಣ ಕೂಡ ನಿಮಗೆ ಬಿಡುಗಡೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, 25ನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇದೆ. ಮೊನ್ನೆ ಒಬ್ರು ನಮ್ಗೆ ಹಿಂಗೆ ಕಮೆಂಟ್ ಮಾಡಿದ್ರು 25ನೇ ಕಂತಿನ ಹಣ ಬಂದಿದೆ ಅಂತ. ಅದು ನಾವು 24ನೇ ಕಂತಿನ ಹಣ ಅನ್ಕೊಂಡಿದ್ವಿ. ಇಲ್ಲ ಸ್ನೇಹಿತರೆ, 25ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ 25ನೇ ಕಂತಿನ ಹಣ ಬಂದಿದೆ, ಇನ್ನು ಕೆಲವು ಜಿಲ್ಲೆಗಳಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾರಿಗೆ ಹಣ ಬಂದಿಲ್ಲ, ಜಸ್ಟ್ ವೇಟ್ ಮಾಡ್ತಾ ಇರಿ. ಸೊ ಹಣ ನಿಮ್ಮ ಖಾತೆ ಕೂಡ ಹಣ ಬಂದೇ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿಗೆ ಹಣ ಈಗ ಯಾರಿಗೆ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ, ಅವ್ರಿಗೆಲ್ಲ ಹಣ ಜಮಾ ಆಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಟುಡೇ 2000 rupees ಮನಿ ರಿಸೀವ್ಡ್ ಶಿವಮೊಗ್ಗ ಡಿಸ್ಟಿಕ್ ಅಂತ ಹಾಕಿದ್ದಾರೆ. ಹೌದು ಸ್ನೇಹಿತರೆ, ಈ ರೀತಿಯಾಗಿ 24 ಮತ್ತು 25ನೇ ಕಂತಿನ ಹಣ ನೋಡಿದ್ರಲ್ಲ ಸ್ನೇಹಿತರೆ, ಯಾವ ಜಿಲ್ಲೆಗಳಿಗೆ 25ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ. ಹಣ ಕೂಡ 25ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗ್ತಾ ಇದೆ. ಇವತ್ತ ಕೊನೆಯ ದಿನಾಂಕ ಡಿಸೆಂಬರ್ 31 ಏನು ಬುಧವಾರ ದಿನ ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಹಣ ಬಿಡುಗಡೆ ಆಗ್ತಾ ಇದೆ. ಇಲ್ಲಿ ಈ ಜಿಲ್ಲೆಗಳಿಗೆ ಇವತ್ತು ಹಣ ಬಿಡುಗಡೆ ಆಗ್ತಾ ಇದೆ. ಒಂದು ಹಾಸನ ಜಿಲ್ಲೆ, ಕಲಬುರಗಿ, ವಿಜಯನಗರ, ಬಳ್ಳಾರಿ, ಗದಗ, ಯಾದಗಿರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ಚಿಕ್ಕಮಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ಬೆಳಗಾವಿ, ಕೊಪ್ಪಳ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬಾಗಲಕೋಟೆ, ಹಾವೇರಿ ಅಂತ ಹೇಳಿದ್ದಾರೆ. ಈ ಜಿಲ್ಲೆಗಳಿಗೆ ಇವತ್ತ ಮೇ ಬಿ 24 ಮತ್ತು 25ನೇ ಕಂತಿನ ಹಣದ ಜೊತೆಗೆ ಪೆಂಡಿಂಗ್ ಹಣ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಕೂಡ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಕೆಲವರಿಗೆ 2,000, ಕೆಲವರಿಗೆ 6,000, ಕೆಲವರಿಗೆ 4,000 ಹಣ ಬರುವಂತ ಸಾಧ್ಯತೆ ಇದೆ ಇವತ್ತು. ಯಾಕಂದ್ರೆ ಫೈನಲ್ ಈ ಇಯರ್ ಏನಿದೆ ಫೈನಲ್ ಆಗುತ್ತೆ. ಸೊ ಇವತ್ತು 100% ಆಗಿ ಹಣ ಬರೋದಂತೂ ಪಕ್ಕ. ಆದ್ರೆ ಯಾರಿಗೆ ಎಷ್ಟು ಹಣ ಬರುತ್ತೆ ಅನ್ನೋದು, ಯಾರ್ಯಾರಿಗೆ ಎಷ್ಟೆಷ್ಟು ಪೆಂಡಿಂಗ್ ಇದೆ ನೀವೇ ಅರ್ಥ ಮಾಡ್ಕೊಬೇಕು. ಸೊ ಹಾಗಾದ್ರೆ ತಪ್ಪದೆ ಕಮೆಂಟ್ ಮಾಡಿ, ಯಾರಿಗೆ ಹಣ ಬಂತು, ಯಾವ ಜಿಲ್ಲೆಗೆ ಬಂತು, ಎಷ್ಟು ಬಂತು ಅನ್ನೋದನ್ನ, ಯಾರಿಗೆ ಬಂದಿಲ್ಲ ಅನ್ನೋದನ್ನ ಕೂಡ ತಪ್ಪದೆ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ.